ದೆಹಲಿಯಲ್ಲಿ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ನೀಟ್ ಕಿಚ್ಚು. ಇಂದು ಕೂಡ ಸಂಸತ್ ಭವನದ ಮುಂದೆ ಕೈಧರಣಿ, ಸಂಸತ್ ಭವನದ ದ್ವಾರದಲ್ಲಿ ವಿಪಕ್ಷಗಳ ಪ್ರತಿಭಟನೆ. ದೆಹಲಿಯಲ್ಲಿ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ನೀಟ್ ಕಿಚ್ಚು. ಇಂದು ಕೂಡ ಸಂಸತ್ ಭವನದ ಮುಂದೆ ಕೈಧರಣಿ, ಸಂಸತ್ ಭವನದ ದ್ವಾರದಲ್ಲಿ ವಿಪಕ್ಷಗಳ ಪ್ರತಿಭಟನೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ವಿಪಕ್ಷಗಳ ಪಟ್. ಸದನದಲ್ಲಿ ನೀಟ್ ಹಗರಣ ಚರ್ಚೆ, ವಿಪಕ್ಷಗಳ ಆಗ್ರಹ. ಮೋದಿ ಪ್ರಧಾನಿ ನರೇಂದ್ರ ಮೋದಿಜಿ ನೀಟ್ ಪರೀಕ್ಷೆಯ ಬಗ್ಗೆ ಮೌನ ವಹಿಸಿದ್ಯಾಕೆ? ಕೇಂದ್ರ ಸರ್ಕಾರದ ವಿರುದ್ಧ ಅಧಿಕಾರ ಕುಗ್ಗಿ ಆಕ್ರೋಶವನ್ನು ಹೊರಹಾಕಲಾಗಿದೆ. ವಿಚಾರ ಇಷ್ಟೇ, ಜೆಡ್ ಕಿಡ್ಗಳು ಮಾಡ್ತಾ ಇರುವಂತಹ ಪ್ರತಿಭಟನೆ ಇದು. ಕಾರಣ ಏನು? ಸುಮ್ಮನೆ ಮಾಡ್ತಾ ಇದ್ದಾರೆ ಪ್ರತಿಭಟನೆಯನ್ನ. ನೀಟ್ ಪ್ರಶ್ನೆ ಪತ್ರಿಕೆ 1 ಸಲ 2 ಸಲ ಅಲ್ಲ, 4ರಿಂದ 5 ಸಲ ಸೋರಿಕೆಯಾಗಿದೆ. ಇದಕ್ಕೆ ಯಾರು ಹೊಣೆ ಅಂತ ಅವ್ರು ಕೇಳ್ತಾ ಇದ್ದಾರೆ. ಅದರಲ್ಲಿ ಏನು ತಪ್ಪಿದೆ? ಬಿಜೆಪಿ ಅವ್ರು ಹೇಳ್ಬೇಕಲ್ವಾ ಅದಕ್ಕೆ ಯಾರು ಹೊಣೆ ಅಂತ ಹೇಳಿ. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಅವ್ರು ತಪ್ಪು ಮಾಡಿದ್ರೆ ರಾಜೀನಾಮೆಯನ್ನ ಕೊಡ್ಲಿ, ಇಲ್ಲ ಅಂತಂದ್ರೆ ಅವರ ಆರೋಪ ದೂರ ಆಗೋಲ್ವರೆಗೂ ರಾಜೀನಾಮೆ ಕೊಡ್ಲಿ. ನೇಪಾಳ ಬಾಂಗ್ಲಾದೇಶ ತರನೇ ಮಾಡೋಕೆ ಹೊರಟಿದ್ದೀರಾ ಭಾರತವನ್ನ? ಯೂತ್ಸ್ಗಳನ್ನ ಎದುರು ಹಾಕೊಂಡ್ರೆ ಏನಾಗುತ್ತೆ ಅನ್ನೋದು ಗೊತ್ತಿದೆ ಅಲ್ವಾ? ವಿಪಕ್ಷಗಳು ಕೂಡ ಇದಕ್ಕೆ ಸಾಥ್ ಕೊಡ್ತಾ ಇದ್ದಾವೆ. ಯಾವ ರೀತಿಯಾಗಿ ಅಂತಂದ್ರೆ ದೆಹಲಿಯಲ್ಲಿ ಪ್ರತಿಕ್ಷಣವೂ ಕೂಡ ಹೆಚ್ಚಾಗ್ತಾ ಇದೆ ನೀಟ್ ಕಿಚ್ಚು. ಸಂಸತ್ ಭವನದ ಮುಂದೆ ಕೈ ನಾಯಕರು ಧರಣಿಯನ್ನ ಮಾಡ್ತಾ ಇರುವಂತಹ ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇದ್ದೀರಾ. ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಬೇಕಾಗಿರುವಂತವ್ರು ಏನ್ ಕೇಳಬೇಕು ಅದನ್ನೇ ಕೇಳ್ತಾ ಇದ್ದಾರೆ. ಅದ್ರಲ್ಲಿ ತಪ್ಪೇನಿದೆ?